ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮವೇ ಯುವಚೇತನ ಕಾರ್ಯಕ್ರಮ. ಕೇಳಿದ್ರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ PUC ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸುವ ಮುಖಾಂತರ 600 ಅಂಕಗಳಿಗೆ 590 ಅಂಕಗಳನ್ನು ಕಲಾ ವಿಭಾಗದಲ್ಲಿ ಪಡೆದುಕೊಂಡು ನಮ್ಮ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಇಡೀ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ನಮ್ಮ ಸರಗೂರು ಪಟ್ಟಣದ JSS ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಪಲ್ಲವಿರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದ್ವಿತೀಯ PUC ಪರೀಕ್ಷೆಯ ಯಶಸ್ಸಿನ ಕುರಿತು, ಹಾಗೆಯೇ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪಲ್ಲವಿಯವರ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ದ್ವಿತೀಯ PUC ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಗಳಿಸ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ. ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ. ನಮ್ಮ ತಾಲೂಕಿನ ವಿದ್ಯಾರ್ಥಿಯಾಗಿ ಈ ಒಂದು ಯಶಸ್ಸನ್ನು ಕಂಡು ಬಹಳ ಹೆಮ್ಮೆ ಆಗುತ್ತೆ. ಹಾಗೆಯೇ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ತುಂಬ ಖುಷಿ ಇದೆ. ನನಗೂ ಕೂಡ ತುಂಬ ಖುಷಿ ಐತೆ. ಮನೇಲೂ ಕೂಡ ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಲೆಕ್ಚರ್ಸ್ ಕೂಡ ಕಾಲ್ ಮಾಡಿ ಎಲ್ಲ ಖುಷಿನ ವ್ಯಕ್ತಪಡಿಸಿದ್ದಾರೆ ಸರ್. ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ್ರ ಜೊತೆಗೆ ಅದು ಮೈಸೂರು ಜಿಲ್ಲೆಗೂ ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೌದು, ಜಿಲ್ಲಾ ಮಟ್ಟದಲ್ಲೂ ಕೂಡ ನಿಮಗೆ ಒಂದು ಗುರುತಿಸುವಿಕೆ ಸಿಗ್ತಾ ಇದೆ. ಇದರ ಖುಷಿಯನ್ನು ನಮ್ಮ ಜೊತೆ ಹೌದು, ಎಲ್ಲ ಕೂಡ ವಾಟ್ಸಪ್ ಕಾಲ್ ಮಾಡೋದಾಗ್ಲಿ ಎಲ್ಲ ಕಾಲ್ ಮಾಡಿ ನನಗೆ ಕಂಗ್ರಾಟ್ಸ್ ಹೇಳಿದ್ರು. ಅದು ಖುಷಿ ಇದೆ. ಥ್ಯಾಂಕ್ಸ್ ಎಲ್ರಿಗೂ. ಇದರ ಇಂದಿನ ತಮ್ಮ ಓದಿನ ಪರಿಶ್ರಮ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಶ್ರದ್ಧೆಯಿಂದ ಯಾವ ರೀತಿ ಎಲ್ಲ ಓದಿನ ಅಭ್ಯಾಸವನ್ನ ಮಾಡ್ತಾ ಬಂದ್ರಿ ತಾವು ಆರಂಭ ದಿನಗಳಿಂದ? ಹೌದು, ತುಂಬ ಸೆಕೆಂಡ್ PUC ಫಸ್ಟಿಂದನೇ ಎಲ್ಲ ಲೆಕ್ಚರ್ಸು ಟೀಚರ್ಸ್ ಆಗಿರ್ಬೋದು ಎಲ್ಲ ನಮಗೆ ಟೆಸ್ಟ್ ಮೇಲೆ ಟೆಸ್ಟು ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ರಿಂದ ನಾವು ಇಷ್ಟೊಂದು ಮಾರ್ಕ್ಸ್ನ ತಗೊಳ್ಳೋಕ್ಕೆ ಸಾಧ್ಯ ಆಯಿತು. ಅದರಿಂದ ಈ ಒಂದು ಮಾರ್ಕ್ಸ್ ನನಗೆ ಸಿಕ್ಕೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ತಾವೀಗ ಪ್ರಸ್ತುತ ದ್ವಿತೀಯ PUCನಲ್ಲಿ ಒಂದು ಶಿಕ್ಷಣದಲ್ಲಿ ಯಶಸ್ಸನ್ನು ಕಂಡಿದ್ದೀರಾ ಅಂದರೆ ತಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಾಗಿರ್ಬೋದು, ಪ್ರೌಢಶಾಲಾ, SSLC ಈ ಹಂತದಲ್ಲೆಲ್ಲ ತಮ್ಮ ಓದಿನ ಪರಿ ಹೇಗಿರ್ತಾ ಇತ್ತು? ಅಲ್ಲೂ ಕೂಡ ಮುಂದೆ ಬರ್ತಾ ಇದ್ರು? ಅಲ್ಲೂ ಸ್ವಲ್ಪ 8th ಗಂಟೆ ಸ್ವಲ್ಪ ಚೆನ್ನಾಗಿ ಓದ್ತಿದ್ದಿ. 9th ಕೂಡ ಬೆಟರ್ ಆಗಿದ್ದೆ. 10th ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಯಿತು. 461 ತಗೊಂಡೆ ಅಷ್ಟೇ. ಮನೇಲೂ ಕೂಡ ಸ್ವಲ್ಪ ಬೇಜಾರಾಗಿದ್ರು. ಫಸ್ಟ್ PUC ಸೇರ್ಕೊಂಡಾಗ ನಾನೇ ಇಷ್ಟಪಟ್ಟು ಕಲಾ ವಿಭಾಗನ ಆಯ್ಕೆ ಮಾಡಿ ನಂತರ ನನಗಿಷ್ಟಪಟ್ಟು ಅಂದ್ಬಿಟ್ಟು ನಾನು ಓದಿದೆ. ಇವಾಗ ಸೆಕೆಂಡ್ PUCಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ. ಎಲ್ಲ ಖುಷಿಯಾಗಿದ್ದಾರೆ ಮನೇಲೂ ಕೂಡ. ಈಗ ಇತ್ತೀಚಿನ ದಿನಗಳಲ್ಲಿ SSLC ಶಿಕ್ಷಣವನ್ನು ಮುಗಿಸ್ತು ಅಂತ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡಿಬೇಕಾದ್ರೆ ವಿಜ್ಞಾನ ವಿಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೆಚ್ಚಿನ ಕನಸನ್ನು ಹೊಂದಿರ್ತಾರೆ. ಮತ್ತು ವಾಣಿಜ್ಯ ವಿಭಾಗಕ್ಕೂ ಹೋಗಿ ಅಲ್ಲೊಂದಷ್ಟು ಗುರಿಗಳನ್ನು ಹೊಂದಿರ್ತಾರೆ. ತಮಗೆ ಯಾಕೆ ಈ ಕಲಾ ವಿಭಾಗಕ್ಕೆ ಬರಬೇಕು, ನಾ ಕಲೆಯಲ್ಲಿ ಹೆಚ್ಚಿನದಾಗಿ ತೊಡಗಿಸ್ಕೊಳ್ಬೇಕು, ಏನು ನೈಜತೆ ವಿಚಾರಗಳಿದೆ ಸಮಾಜದಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋದು ಕುರಿತು ತಮಗೆ ಅನಿಸಿದ್ದಕ್ಕೆ ಏನಾದರೂ ಪ್ರೇರಣೆ ಇದೆಯಾ? ವಿಜ್ಞಾನ ಮತ್ತು ವಾಣಿಜ್ಯ ಶಾಸ್ತ್ರ ತಗೊಳ್ಳಿ ಅಂತೇಳಿ ಲೆಕ್ಚರ್ಸ್ ಎಲ್ಲ ಬಲವಂತ ಮಾಡಿದ್ರು. ಬಟ್ ನನಗೆ ಅದೇನು ಇಷ್ಟ ಇರಲಿಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ಕಲಾ ವಿಭಾಗನೇ ಓದಬೇಕು ಅನ್ನೋದು ನನ್ನಲ್ಲಿ ಒಂದು ಆಸಕ್ತಿ ಜಾಸ್ತಿ ಇತ್ತು. ಅಲ್ಲಿ ಬರೋ ವಿಷಯಗಳು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಅಂತೂ ಭಾಳ ಇಷ್ಟ, ಜಿಯೋಗ್ರಫಿ ಅವೆಲ್ಲ ತುಂಬ ಇಷ್ಟ ಇರೋದ್ರಿಂದ ನಾನೇ ಆಯ್ಕೆ ಮಾಡಿ ನಾನೇ ಕಲಾ ವಿಭಾಗನ ಆಯ್ಕೆ ಮಾಡಿಕೊಂಡೆ. ಯಾವ ಯಾವ ಐಚ್ಛಿಕ ವಿಷಯಗಳನ್ನು ತಾವು ಈ ದ್ವಿತೀಯ PUCನಲ್ಲಿ ಅಧ್ಯಯನ ಮಾಡಿದ್ರಿ? ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಕು ಮತ್ತು ಜಿಯೋಗ್ರಫಿ. ಈ 4 ಲ್ಯಾಂಗ್ವೇಜ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಇತ್ತು. ಇಷ್ಟಪಟ್ಟು ನಾನೇ ತಗೊಂಡೆ. ಹಾಗಿದ್ರೆ ತಮ್ಮ ಒಂದು ಕಾಲೇಜಿನಲ್ಲಾಗಿರ್ಬೋದು ಮತ್ತು ಉಪನ್ಯಾಸಕರಲ್ಲಾಗಿರ್ಬೋದು ತಮ್ಮ ಒಂದು ಶಿಕ್ಷಣದ ಯಶಸ್ಸಿಗೆ ಅವರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ.
ತರಗತಿಯಲ್ಲಾಗಿರ್ಬೋದು, ತರಗತಿಯ ನಂತರದಲ್ಲಾಗಿರ್ಬೋದು, ಅವರು ಯಾವ ರೀತಿ ಎಲ್ಲ ತಮ್ಮ ಒಂದು ಅಧ್ಯಯನಕ್ಕೆ ಸಹಕಾರವನ್ನು ಕೊಡ್ತಾ ಬಂದರು? ಮನೇಲೂ ಕೂಡ ಪೋಷಕರು ತುಂಬ ಸಹಕಾರ ಕೊಟ್ಟರು. ಲೆಕ್ಚರ್ಸ್ ಅಂತೂ ಹೇಳಂಗೆ ಇಲ್ಲ. ಅವರು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದಾಗಿರ್ಬೋದು, ಮಧ್ಯಾಹ್ನ ಕೂಡ ತಗೊಳ್ತಿದ್ರು. ಸಂಜೆ 4 ಗಂಟೆ ಮೇಲಿಂದ 5 ಗಂಟೆವರೆಗೂ ತಗೊಂಡು ನಮಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಚೆನ್ನಾಗಿ ಪಾಠ ಮಾಡಿ ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಮ್ಗೆ ಇಷ್ಟೊಂದು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀವಿ. ತರಗತಿಯಲ್ಲಿ ತಮಗೆ ಪಾಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಗೊಂದಲಗಳು, ಅನುಮಾನಗಳು? ಅವರೇ ಎಲ್ಲ ಕ್ಲಿಯರ್ ಮಾಡ್ತಿದ್ರು, ಒಂಚೂರು ಬಿಡ್ತಿರ್ಲಿಲ್ಲ. ಎಲ್ಲ ಒಂಚೂರು ಏನು ಗೊಂದಲ ಅಥವಾ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ನಮಗೆ. ಅವರೇ ಪಾಠ ಮಾಡಿ ಎಲ್ಲಾನು ಕ್ಲಿಯರ್ ಮಾಡಿಬಿಡೋರು. ಮಾಡೋದ್ರಿಂದ ನಮಗೆ ಏನು ಕನ್ಫ್ಯೂಷನ್ ಇರಲಿಲ್ಲ. ಅದರಿಂದ ನಾವು ಇಷ್ಟೊಂದು ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದಾಗಿತ್ತು. ಹಾಗಿದ್ರೆ ತರಗತಿಯಲ್ಲಿ ತಾವು ಪಾಠಗಳನ್ನು ಕೇಳಿ ಅಲ್ಲಿ ತಮ್ಮ ಗೊಂದಲವನ್ನು ನಿವಾರಿಸ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ಮನೆಗೆ ಬಂದು ಅಭ್ಯಾಸ ಮಾಡೋಂಥ ಕ್ರಮನೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಿ ಕೇಳಿ ಬಂದಂಥ ಪಾಠಗಳನ್ನು ಮನೇಲೆಲ್ಲ ಯಾವ ರೀತಿ ಅಭ್ಯಾಸ ಮಾಡಿ ಓದ್ಕೋತಾ ಇದ್ರಿ? ಮನೇಲೂ ಕೂಡ ಬಂದಾಗ ಫ್ರೆಶ್ ಅಪ್ ಆಗಿ ನಂತರ ಕೂತ್ಕೊಳ್ಳೋದು, ಊಟ ಮಾಡಿ ಸುಮಾರು 11-12 ಗಂಟೆವರೆಗೂ ಕೂಡ ಅಭ್ಯಾಸ ಮಾಡಿ ಬೆಳಗ್ಗೆ 4 ಗಂಟೆಗೂ ಎದ್ದೇಳ್ತಿದ್ದೆ, 5 ಗಂಟೆಗೂ ಎದ್ದೇಳ್ತಿದ್ದೆ. ಎದ್ದು ಆವಾಗಲೂ ಅಭ್ಯಾಸ ಮಾಡಿ 7 ಗಂಟೆ ಗಂಟ ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಅಲ್ಲೇ ಮತ್ತೆ ಅಭ್ಯಾಸ ಇದೇ ರೀತಿ ರಿಪೀಟ್ ಆಗ್ತಾ ಇರೋದ್ರಿಂದ ನಮಗೆ ಅದು ತಲೆಯಲ್ಲಿ ಉಳ್ಕೊಳಕ್ಕೆ ಸ್ಟಾರ್ಟ್ ಆಗಿ ನಂತರ ಇಷ್ಟೊಂದು ಮಾರ್ಕ್ಸ್ ಬಂತು. ಈಗ ತಾವು ನಮ್ಮ ಸರಗೂರು ಪಟ್ಟಣದ JSS ಕಾಲೇಜಿಗೆ ಬಂದು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದದ್ದು. ತಮ್ಮ ಗ್ರಾಮ ಬಂದು ನಮ್ಮ ಸರಗೂರು ತಾಲೂಕು ಹಳೆಯ ಗುಡೂರು ಗ್ರಾಮ. ಅಲ್ಲಿಂದ ಕಾಲೇಜಿಗೆ ಬರೋಂಥ ಸಮಯ ಆಗಿರ್ಬೋದು, ಮತ್ತೆ ಕಾಲೇಜಿಂದ ಮನೆಗೆ ಹೋಗುವಂಥ ಸಮಯ ಆಗಿರ್ಬೋದು, ಇದು ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ? ಸರ್ 7 ಗಂಟೆಗೆ ರೆಡಿಯಾಗಿ 8-8:15 ಕಾಲೇಜ್ ಇರ್ತಿದೆ. 8-8:45 ಕ್ಲಾಸ್ ಸ್ಟಾರ್ಟ್ ಆಯ್ತಿತ್ತು, ಸ್ಪೆಷಲ್ ಕ್ಲಾಸು. ಆಮೇಲೆ ಮತ್ತೆ 5 ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್ ನಡೀತಿತ್ತು. ಮನೆಗೆ ಬರೋದು ಒಂದು 6 ಗಂಟೆ, 6 ಗಂಟೆಯಿಂದ ಮತ್ತೆ ಇದೇ ರಿಪೀಟ್ ಆಯ್ತಿತ್ತು. ಮಲ್ಕೊಳ್ಳೋದು ಒಂದು 12 ಗಂಟೆ. ಸರಿಯಾದ ಸಮಯಕ್ಕೆ ತರಗತಿಗಳಿಗೆ ಹೋಗ್ತಾ ಇದ್ರ? ಹೌದು, ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ. ಎಲ್ಲೋ ಒಂದೊಂದಿನ ಮಾತ್ರ ಮಿಸ್ ಆಯ್ತಿತ್ತು ಅಷ್ಟೇ. ಈ ಪ್ರಯಾಣದಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಕಾಲೇಜಿಗೆ ತಡವಾಗಿದ್ದು ಹೋಗಿದ್ದು ಉಂಟಾ ಅಲ್ಲಿ? ಹೌದು, ಸ್ವಲ್ಪ ಹೆಲ್ತ್ ಅಪ್ಸೆಟ್ಸ್ ಇತ್ತು ನನಗೆ. ಅದರಿಂದ ಸ್ವಲ್ಪ ಒಂದೊಂದು ದಿನ ರಜೆ ಹಾಕೋತಿದ್ದೆ ನಾನೇ. ಹಾಗಿದ್ರೆ ತಮ್ಮ ಕಾಲೇಜು ಉಪನ್ಯಾಸಕರ ಸಹಕಾರದ ಜೊತೆಗೆ ತಾವು ಮನೆಯಲ್ಲಿ ಒಂದು ಅಭ್ಯಾಸ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಮನೆಯವರ ಸಹಕಾರ ಬಹಳ ಮುಖ್ಯ ಆಗಿತ್ತು. ಅವರ ಸಹಕಾರ ಹೇಗೆ ಸಿಗ್ತಾ ಇತ್ತು ಈ ಒಂದು ದ್ವಿತೀಯ PUC ಪರೀಕ್ಷೆ ಯಶಸ್ಸಿಗೆ? ಹೌದು, ಅಪ್ಪ ಅಮ್ಮ ಇಬ್ರು ಕೂಡ. ಅಪ್ಪ ಮನೇಲಿ ಇರ್ತಿರ್ಲಿಲ್ಲ, ಬಟ್ ಅಮ್ಮ ತುಂಬ ಅವರೇ ಎದಾಳಿಸ್ತಿದ್ರು, ಅವರೇ ಓದು ಅಂತ ಎದಾಳಿಸ್ತಿದ್ರು. ಊಟ ಎಲ್ಲ ಅವರೇ ನೋಡ್ಕೊತಿದ್ದು, ತುಂಬ ಕೇರ್ ಮಾಡಿದ್ದಾರೆ ಅವರೇ. ಹಾಗೇನೆ ಈಗ ತಾವು ಕಲಾ ವಿಭಾಗದಲ್ಲಿ ಪ್ರಮುಖವಾಗಿ 4 ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ್ರು. ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಭೂಗೋಳಶಾಸ್ತ್ರ ಮತ್ತೆ ಅರ್ಥಶಾಸ್ತ್ರ. ಈ 4 ವಿಷಯಗಳನ್ನ ಮುಖ್ಯ ವಿಷಯಗಳಾಗಿ ತಾವು ಕಲಾ ವಿಭಾಗದಲ್ಲಿ ತೆಗೆದುಕೊಂಡು ಅಧ್ಯಯನ ಮಾಡಿದ್ರಿ. ಈ 4 ವಿಷಯಗಳನ್ನು ತಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಒಂದೊಂದು ಕೂಡ ವಿಭಿನ್ನವಾದಂಥ ವಿಷಯಗಳು, ಮತ್ತು ಸಮುದಾಯದಲ್ಲಿ ನಡೆಯುವಂಥ ಮತ್ತು ಸಮುದಾಯದಲ್ಲಿ ಇರಬೇಕಾದಂಥ ವಿಷಯಗಳು. ಇವುಗಳ ವಿಶೇಷ ಅಧ್ಯಯನ ಆಗಿರ್ಬೋದು. ಈ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ತಾವು ಪ್ರಾಪಂಚಿಕವಾಗಿ ಅದನ್ನು ಅನುಭವಿಸಿದಂಥ ಸಂದರ್ಭ ಆಗಿರ್ಬೋದು, ತಮಗೆ ಎಷ್ಟೆಲ್ಲ ಅದು ಪುನರ್ಮನನ ಆಗ್ತಾ ಇತ್ತು? ಹೌದು, ಇವಾಗ ಅದು ಪ್ರಾಕ್ಟಿಕಲ್ ಆಗಿರೋದ್ರಿಂದ ತುಂಬ ಪುನರ್ಮನನ ಆಗೈತೆ. ಅದರಲ್ಲೂ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಅಂತೂ ಈ ರಾಜಕೀಯ ವ್ಯವಸ್ಥೆ ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಪಾಠ ಮಾಡಿದರು. ಜಿಯೋಗ್ರಫಿ ಮ್ಯಾಮ್ ಅಷ್ಟೇ, ಅವರು ತುಂಬ ಅದ್ಭುತವಾಗಿ ಹೇಳ್ಕೊಟ್ಟಿದ್ರು ನಮಗೆ. ಪ್ರತಿಯೊಂದು ಹಿಡಿದು ಫೋಟೋಸ್ನೆಲ್ಲ ತೋರಿಸಿ ಅವರು ಪಾಠ ಮಾಡಿದರು. ಎಕನಾಮಿಕ್ ಕೂಡ ಡ್ರಾಯಿಂಗ್ ಎಲ್ಲ ಬಿಡಬೇಕಾಗಿತ್ತು, ಅದು ಕೂಡ ಕ್ಲೀನಾಗಿ ಮಾಡಿದರು. ಹಿಸ್ಟ್ರಿ ಅಂತೂ ಫೋಟೋಸ್, ದೊಡ್ಡ ಬುಕ್ಸ್ಗಳೆಲ್ಲ ಎಲ್ಲ ಫೋಟೋಸ್ ಎಲ್ಲ ತೋರಿಸಿ ನಮ್ಮ ಸರ್, ಹಿಸ್ಟ್ರಿ ಸರ್ ಅವರು ಚೆನ್ನಾಗಿ ಪಾಠ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಎಲ್ಲನೂ. ಯಾವ ವಿಷಯ ಕಲಿಯೋಕ್ಕೆ ತುಂಬ ಸುಲಭ ಆಗ್ತಿತ್ತು, ಯಾವ ವಿಷಯ ಕಲಿಯೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು? ಎಕನಾಮಿಕ್ಸ್ ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ಅದು ಮರ್ತೋಯ್ತಿತ್ತು ಬೇಗ. ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ಈಸಿ ಇತ್ತು ಓದೋಕ್ಕೆ. ಜಿಯೋಗ್ರಫಿ ಸ್ವಲ್ಪ ಆವ್ರೇಜಲ್ಲಿತ್ತು. ಅಂದರೆ ಪ್ರಾಯೋಗಿಕವಾಗಿ ವಿಷಯಗಳ ಕುರಿತಂತೂ ಸಮುದಾಯದಲ್ಲಿ ನಡೀತಾ ಇರೋಂಥ ವಿಚಾರಗಳನ್ನು ತಾವು ನೋಡ್ತಾ ಇದ್ರಿ, ಹೌದು, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರಿ. ಅದರಿಂದ ಬಹಳಷ್ಟು ಅಧ್ಯಯನಕ್ಕೆ ಇದೊಂಥರ ಪ್ರಾಯೋಗಿಕವಾಗಿ ತಮಗೆ ಸಹಾಯ ಆಗ್ತಾ ಇತ್ತು. ಹೌದು, ತುಂಬ ಸಹಾಯ ಆಗಿತ್ತು. ನ್ಯೂಸ್ ಆಗಿರ್ಬೋದು, ಪೇಪರ್ ಓದೋದಾಗಿರ್ಬೋದು, ಜನರಲ್ ಆಗಿ ತಿಳ್ಕೊಳ್ಳೋದಾಗಿರ್ಬೋದು, ಹಿಂದೆ ನಡೆದಿರೋ ಘಟನೆಗಳ ತಿಳ್ಕೊಳ್ಳೋದಾಗಿರ್ಬೋದು, ಅದರಿಂದ ತುಂಬ ಉಪಯೋಗ ಆಗೈತೆ. ಹಾಗಿದೆ. ಈಗ ವಾಣಿಜ್ಯ ವಿಭಾಗದಲ್ಲಾಗಿರ್ಬೋದು ಮತ್ತು ವಿಜ್ಞಾನ ವಿಭಾಗದಲ್ಲಾಗಿರ್ಬೋದು ಕೆಲವೇ ಒಂದು ಆಯ್ದ ವಿಷಯಗಳನ್ನು ಕುರಿತು ಅಧ್ಯಯನ ನಡೆಸಲಾಗುತ್ತೆ. ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳನ್ನು ನಡೆಸಲಾಗುತ್ತೆ, ಮತ್ತು ವಾಣಿಜ್ಯ ವಿಭಾಗದಲ್ಲಿ ಏನು ಫಿನಾನ್ಸ್ ಸಂಬಂಧಪಟ್ಟಂತೆ ಮತ್ತು ಮಾರ್ಕೆಟಿಂಗ್ ಸಂಬಂಧಪಟ್ಟ ಈ ಮುಖ್ಯ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡಲಿಕ್ಕಾಗುತ್ತೆ. ಈ ಕಲಾ ವಿಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳು ಅಲ್ಲಿ ಒಳಗೊಂಡಿರುತ್ತೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಸಾಮಾನ್ಯ ಜ್ಞಾನ ಅನ್ನೋದು ಕೂಡ ಅದರಲ್ಲಿ ಸಿಗ್ತಾ ಹೋಗುತ್ತೆ ಹೆಚ್ಚಿನದಾಗಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಮತ್ತು ಸಮುದಾಯದಲ್ಲಿ ಏನು ನಡೀತಾ ಇದೆ ಅನ್ನೋದು ಕುರಿತಾಗಿರ್ಬೋದು, ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ತಮಗೆ ಅಲ್ಲಿ ಅಧ್ಯಯನಕ್ಕೆ ಸಿಗ್ತಾ ಹೋಗ್ತವೆ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಈ ವಿಭಾಗದಲ್ಲಿ ಸಿಗ್ತಿರೋದ್ರಿಂದ ಇದು ಎಷ್ಟೆಲ್ಲ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ? ತುಂಬ ಅಂದರೆ ತುಂಬ ಉಪಯೋಗ ಐತೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಸಮಾಜ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಸರ್ಗಳು, ಲೆಕ್ಚರ್ಸ್ಗಳು, ಟೀಚರ್ಸ್ಗಳೆಲ್ಲ
ಎಲ್ಲ ನನ್ನ ಕ್ವಿಜ್ಗೂ ಕೂಡ ಸೇರಿಸಿ ಅವರು ತುಂಬ ಜ್ಞಾನನ ಇವಾಗಲೂ ತುಂಬಿದ್ದಾರೆ ನನಗೆ. ಅದರಲ್ಲೂ ಪೊಲಿಟಿಕಲ್ ಸೈನ್ಸು ಹಿಸ್ಟ್ರಿ ಅಂತೂ ಬಹಳ ಬಹಳ ಮುಖ್ಯ ಮುಂದಕ್ಕೆ. ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಬೇಸಿಕಾಗಿ ತಿಳ್ಕೊಂಡು ಬೇಸಿಕ್ಕಿಂದು ಕೂಡ ಇವಾಗ ಆಲ್ಮೋಸ್ಟ್ PUC ಅಂತಕ್ಕೆ ಬಂದೈತೆ. ಮುಂದೆ ಕೂಡ ತಗೊಂಡ್ರೆ ಇದು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಉಪಯೋಗ. ಅಲ್ಲಿ ಜ್ಞಾನ ತಿಳ್ಕೊಬೋದು. ಮತ್ತು ನಾವೇನಾದರೂ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೇಸ್ ಮಾಡಬೇಕಂದ್ರೆ ಇದೇ ಮೇಯ್ನಾಗಿ ಲ್ಯಾಂಗ್ವೇಜಸ್ ಇರೋದ್ರಿಂದ ತುಂಬ ಉಪಯೋಗ ಆಯಿತು. ಈಗ ತಾವು ಶಾಲಾ ಹಂತದಿಂದಲಾಗಿರ್ಬೋದು ಅಥವಾ ಪ್ರಸ್ತುತ ಕಾಲೇಜು ಹಂತದಲ್ಲಿ ಈ ಓದಿನ ಜೊತೆಗೆ ಈ ಥರ ಮುಂದೆ ಬರೋ ನಿಟ್ಟಿನಲ್ಲಿ ಬೇರೆ ಇನ್ಯಾವ ಥರ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಇದ್ರಾ? ಕ್ರೀಡೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆ? ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಬಟ್ ಓದಿನ ಕಡೆ ಫೋಕಸ್ ಮಾಡೋದ್ರಿಂದ ಬೇಡ ಅಂತ ನಾನೇ ಬಿಟ್ಬಿಟ್ಟೆ. ಇನ್ನು ಕ್ವಿಝಲ್ಲಿ ಜಾಸ್ತಿ ಆಸಕ್ತಿ ಐತೆ, ಅದರಲ್ಲಿ ಸೇರ್ಕೊಂಡಿದ್ದೆ. ಹಾಗೆಯೇ ಈಗ ದ್ವಿತೀಯ PUC ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ ಆಗುತ್ತೆ, ಪರೀಕ್ಷೆ ದಿನಾಂಕ ಕೂಡ ಹತ್ರ ಬರುತ್ತೆ. ಆ ಸಂದರ್ಭದಲ್ಲಿ ಆರಂಭದ ದಿನಗಳಿಂದ ತಾವು ಅಭ್ಯಾಸ ಮಾಡ್ತಿದ್ದಕ್ಕೂ ಪರೀಕ್ಷೆ ಸಮಯ ಹತ್ರ ಬರೋದಕ್ಕೂ ಆಗಿನ ಅಭ್ಯಾಸಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂಗೆ ತಮ್ಮ ಓದಿನ ಕ್ರಮ ಯಾವ ರೀತಿಯೆಲ್ಲ ಬದಲಾಗುತ್ತೆ? ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು ಮತ್ತು ಮಿಡ್ ಟರ್ಮಲ್ಲೇ ಒಂದು ಸಲ ಎಲ್ಲ ರಿವಿಷನ್ ಆಗೋಗಿತ್ತು. ಅದರಲ್ಲೂ ಎರಡೆರಡು ಪ್ರಿಪ್ರೇಟ್ರಿ ಕೊಡೋದ್ರಿಂದ ನಮಗೆ ತುಂಬ ಉಪಯೋಗ ಆಯಿತು. ಅದರಲ್ಲೂ ಫಸ್ಟ್ ಪ್ರಿಪ್ರೇಟ್ರಿ, ಎರಡನೇ ಪ್ರಿಪ್ರೇಟ್ರಿ ಆದ್ದರಿಂದ ಮೂರು ಸಲ ರಿವಿಷನ್ ಆಗೋಯಿತು. ತಲೆಯಲ್ಲಿ ತುಂಬ ಚೆನ್ನಾಗಿ ಕೂತಿತ್ತು. ಅದರಿಂದ ಎಕ್ಸಾಮ್ ಬರೋ ಟೈಮಲ್ಲಿ ಆ ಗ್ಯಾಪಲ್ಲೆಲ್ಲ ಕೂಡ ಕ್ಲೀನಾಗಿ ರಿವಿಷನ್ ಮಾಡಿಕೊಂಡು ಕ್ಲೀನಾಗೆಲ್ಲ ಓದ್ಕೊಂಡು ಹೋಗಿ ಬರೆಯೋಕ್ಕೆ ಉಪಯೋಗ ಆಯಿತು ಪ್ರಿಪ್ರೇಟ್ರಿಗಿಂದ. ಮತ್ತು ಅದು ಓದೋದ್ರಿಂದ ನಮಗೆ ಬಹಳ ಚೆನ್ನಾಗಿ ಬರೆದ್ನೋ ನಾವು, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಳೋಕೆ ಅನುಕೂಲ ಆಯಿತು. ಸ್ನೇಹಿತರೊಡಗೂಡಿ ಈ ಪರೀಕ್ಷೆ ಸಮಯದಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದುಂಟಾ? ಹೌದು, ತುಂಬ ಜನ ಸ್ನೇಹಿತರಿದ್ದಾರೆ ನನಗೆ. ಒಂದು ಗ್ರೂಪ್ ಅಂತ ಇತ್ತು, 8 ಜನ ಇದ್ನು ನಾವು. ಭಾಳ ಕಾಂಪಿಟೇಷನ್ ನಮ್ಮ ಮಧ್ಯೆ, ತುಂಬ ಕ್ಲೋಸ್ ಫ್ರೆಂಡ್ಸು. ಅದರಲ್ಲೂ ತುಂಬ ಚೆನ್ನಾಗಿ ತೆಗ್ದವ್ರೆ ಅವರು ಕೂಡ. ಅದರಲ್ಲಿ ನಾನು ಸ್ವಲ್ಪ ಮುಂದೆ ಹೋಯ್ತು ಅಷ್ಟೇ, ಇಲ್ಲಾಂದರೆ ಅವರು ಕೂಡ ಬರೋರು. ಅವರು ತುಂಬ ಕಾಂಪಿಟೇಷನ್ ಇದ್ದದ್ರಿಂದ ಅವಳು ಓದಿದ್ರೆ ನಾನು ಓದಬೇಕು ಅಂದ್ಕೊಳ್ಳೋದು, ನಾನು ಓದಿದ್ರೆ ಅವರು ಓದಬೇಕು ಅಂದ್ಕೊಳ್ಳೋದು. ಇದರಿಂದ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳೋಕ್ಕೆ ಅನುಕೂಲ ಆಯಿತು ಅವರಿಂದನೂ ಕೂಡ. ಎಕ್ಸಾಮ್ ಸಮಯದಲ್ಲೂ ಕೂಡ ಏನಾದರೂ ಉಪನ್ಯಾಸಕರಿಗೆ ಕರೆ ಮಾಡಿ ಅಥವಾ ಉಪನ್ಯಾಸಕರಿಂದ ಸಲಹೆ ಪಡ್ಕೋತಾ ಇದ್ರು? ಅವರು ಫುಲ್ ಫೋನ್ ಮಾಡ್ತಿದ್ರು, ಹಂಗೆ ಓದ್ಕೋ, ಇದು ಓದ್ಕೋ, ಅದು ಮಿಸ್ ಮಾಡಬೇಡ, ಈ ಟೆಸ್ಟ್ ಮಿಸ್ ಮಾಡಬೇಡ, ಇದು ಓದ್ಕೋ, ಇದು ಇಂಪಾರ್ಟೆಂಟ್ ಕ್ವಶನ್ಸು, ಬ್ಲೂ ಪ್ರಿಂಟ್ ಎಲ್ಲ ಕೊಟ್ಟಿದ್ರಿಂದ ಈ ಪಾಠನ ಕರೆಕ್ಟಾಗಿ ಓದ್ಕೋಬೇಕು ಅಂತ ಹೇಳ್ಬಿಡೋ ಗಂಟು ನಾವು ಚೆನ್ನಾಗಿ ಕ್ಲೀನಾಗಿ ಓದ್ಕೊಂಡಿದ್ವಿ. ಈಗ ಎಕ್ಸಾಮ್ ಸಮಯ ಹತ್ರ ಬಂತು, ಪರೀಕ್ಷೆ ಕೇಂದ್ರಕ್ಕೆ ಓಡುವಂಥ ಸಮಯನ ಬಂದಿರುತ್ತೆ. ಆ ಸಮಯದಲ್ಲಿ ತಮ್ಮ ಮನಸ್ಸಲ್ಲಿ ಯಾವ ರೀತಿ ಆಲೋಚನೆಗಳು ಓಡ್ತಾ ಇತ್ತು? ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಚೆನ್ನಾಗಿ ಬರಿತೀನಿ ಅನ್ನೋದೊಂದು ಆಲೋಚನೆ ಇರ್ತೈತೆ, ಅಥವಾ ಏನಾದರೂ ಅಲ್ಲಿ ಓದಂಥ ಸಂದರ್ಭದಲ್ಲಿ ಭಯದಲ್ಲಿ ಏನಾದರೂ ಮರ್ತೋಗೋಂಥ ಸಾಧ್ಯತೆಗಳಿರ್ತಾ? ತುಂಬ ಭಯ ಆಯಿತು, ಬಟ್ ಮರ್ತೋಗ್ಲಿಲ್ಲ. ತುಂಬ ಅಂದರೆ ತುಂಬ ಭಯ, ಯಾಕಂದರೆ ಅದು ಮರ್ತೋದ್ರೆ ಅಂತ ಭಯ ಆಯ್ತಿತ್ತು. ಒಂದೊಂದು ವಾಕ್ಯಗಳು ಅಲ್ಲಲ್ಲೇ ಸ್ವಲ್ಪ ಟಫ್ ಇರೋದ್ರಿಂದ ಅವು ಮನಸ್ಸಿಂದ ಹೊಂಟೋಗ್ಬೋದು, ತಲೆಯಿಂದ ಎಗ್ರೋಬೋದು ಅಂತೇಳಿ ನಾನೇ ಎದುರ್ಕೊತಿದ್ದೆ. ಬಟ್ ಬರೆಯೋ ಹೊತ್ತಲ್ಲಿ ಅದು ಬಂದ್ಬಿಡ್ತಿತ್ತು, ಬರೆಯೋಕ್ಕೋಸ್ಕರ ಕೈಗೆ ಬರೆದು ಚೆನ್ನಾಗಿ ತಗೊಂಡಿದ್ದೀನಿ ಅಷ್ಟೇ. ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆ ಬರೆಯೋ ನಿಟ್ಟಿನಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಹದಗೆಡ್ತು ಅಂದರೆ ಅದು ನೇರವಾಗಿ ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ, ಅಂಕಗಳ ಮೇಲೆ ಪರಿಣಾಮ ಬೀಳುತ್ತೆ. ಆ ಸಮಯದಲ್ಲಿ ತಮ್ಮ ಆರೋಗ್ಯದ ಕಡೆ ಯಾವ ರೀತಿ ಎಲ್ಲ ಕಾಳಜಿ ವಹಿಸ್ತಾ ಇದ್ರಿ? ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ಸ್ ಇದ್ದು, ಸೊ ನಾನು ಬಿಸಿನೀರು ಕುಡಿಯೋದಾಗಿರ್ಬೋದು, ಕ್ಲೀನಾಗಿ ಊಟ ಮಾಡೋದಾಗಿರ್ಬೋದು, ಆಚೆ ಕಡೆ ಫುಡ್ಸ್ ತಿಂತಿರ್ಲಿಲ್ಲ, ಕ್ಲೀನಾಗಿ ಸ್ವಲ್ಪ ನಿದ್ದೆ ಮಾಡ್ಕೊತಿದ್ದೆ. ಯಾವ್ಯಾವ ಟೈಮ್ ಸಿಕ್ಕುತ್ತೋ ಅವಾಗ. ಆ ಪರೀಕ್ಷೆ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ, ಅದರಿಂದ ಸ್ವಲ್ಪ ಉಪಯೋಗ ಆಯಿತು ನನಗೆ. ಪ್ರತಿಯೊಂದು ವಿಷಯಗಳ ಪರೀಕ್ಷೆಗಳಿಗೂ ಎಷ್ಟು ದಿನ ರಜಾ ಸಿಗ್ತಾ ಇತ್ತು? ಆ ರಜಾ ದಿನಗಳನ್ನ ಯಾವ ರೀತಿ ಎಲ್ಲ ಉಪಯೋಗಿಸ್ಕೊಳ್ತಾ ಇದ್ರಿ? ಹೌದು, ಅದರಲ್ಲಿ ಬರೀ 8 ಅವರ್ ನಿದ್ದೆ ಮಾಡ್ಕೊಂಡು ಇನ್ನು ಮಿಕ್ಕಿದ 16 ಅವರು ಕೂಡ ಅದರಲ್ಲಿ ಡಿವೈಡ್ ಮಾಡಿ ನಾವು ಒಂದೊಂದಕ್ಕೆ ಇರಲಿಲ್ಲ ರಜೆ. ಸೊ ಅದರಿಂದ ಸ್ವಲ್ಪ ಬೇಜಾರಾಯ್ತಿತ್ತು, ಓದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಅದರಲ್ಲೂ ಇಂಗ್ಲೀಷ್ಗೆ ಇರಲಿಲ್ಲ, ಅದಕ್ಕೆ ಮಾರ್ಕ್ಸ್ ಸ್ವಲ್ಪ ಡೌನ್ ಆಯಿತು ಇಂಗ್ಲೀಷಲ್ಲಿ. ಅದು ಬಿಟ್ಟರೆ ಬೇರೆ ಎಲ್ಲ ರಜೆ ಇತ್ತು, ಅದರಿಂದ ನಾವು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀವಿ. ಅದರಿಂದ ತುಂಬ ಉಪಯೋಗ ಆಗೈತೆ. ಹಾಗೆಯೇ ಎಲ್ಲ ವಿಷಯಗಳು ಪರೀಕ್ಷೆಗಳು ಮುಗಿಯುತ್ತೆ, ಪರೀಕ್ಷಾ ಫಲಿತಾಂಶ ದಿನಾಂಕನೂ ಕೂಡ ಪ್ರಕಟಣೆ ಆಗುತ್ತೆ. ಪರೀಕ್ಷೆಯ ಫಲಿತಾಂಶ ದಿನಾಂಕ ಪ್ರಕಟ ಆದಂಥ ಸಂದರ್ಭದಲ್ಲಿ ಪರೀಕ್ಷೆಯ ಫಲಿತಾಂಶ ಬರೋಕ್ಕೂ ಮುಂಚೆ ತಮ್ಮ ಮನಸ್ಥಿತಿ ಹೇಗಿತ್ತು? ಎಷ್ಟು ಅಂಕಗಳ ಬರೋಂಥ ನಿರೀಕ್ಷೆ ತಮ್ಮಲ್ಲಿತ್ತು? ಭಯ ಅಂತೂ ಇತ್ತು. ಅದರಿಂದ ಏನಾದರೂ ಮಾರ್ಕ್ಸ್ ಕಳೆದ್ಬಿಟ್ರೆ, ಮಾರ್ಕ್ಸು ಹೊಂಟೋಗ್ಬಿಟ್ರೆ, ಎಲ್ಲಿ ಕ್ವಶನ್ ನಂಬರ್ ತಪ್ಪಾಕ್ಬಿಟ್ಟಿದ್ದೇನೋ, ಎಲ್ಲಿ ಮ್ಯಾಪ್ ಸರಿಯಾಗಿ ಹೇಳ್ತಿಲ್ವೋ ಅಂತ ಭಯ ಇತ್ತು. ರಿಸಲ್ಟ್ ಅನೌನ್ಸ್ ಆದಾಗ ತುಂಬ ಭಯ ಇತ್ತು. ಅವಾಗ ರಿಸಲ್ಟ್ ಎಷ್ಟು ಬರ್ಬೋದು ಅಂದರೆ ನಾನು ಕ್ಯಾಲ್ಕುಲೇಷನ್ ಹಾಕಿದ್ದೆ, ಸೊ ಒಂದು 575-80 ಹಾಕೊಂಡಿದ್ದೆ. ಅದರಿಂದ ಅವರು ಸ್ವಲ್ಪ ಕ್ಲೀನಾಗಿ ಮಾಡಿದ್ದಾರೆ ಅನಿಸ್ತು. ಅಂದರೆ ಕೊಡದೆ ಹೋದರೆ ಆಮೇಲೆ ಏನಾದ್ರು ಅನಿಸುತ್ತೆ, ಅದಕ್ಕೆ ಒಂದು 575-80 ಹಾಕೊಂಡು ನಾನೇ ಯೋಚನೆ ಮಾಡಿದ್ದೆ. ಬಟ್ ಚೆನ್ನಾಗಿ ಬಂದೈತಿ ಮಾರ್ಕ್ಸ್ 590.
ತಾವು ಈ ದ್ವಿತೀಯ PUC ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ತಾವು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಅಂತ ತಮಗೆ ಯಾರು ತಿಳಿಸಿದ್ರು? ಆ ತಿಳಿಸಿದಂಥ ಸಂದರ್ಭದಲ್ಲಿ ತಮಗೆ ಎಷ್ಟು ಖುಷಿ ಆಯಿತು? ಖುಷಿ ಆಯಿತು. ನಮ್ಮ ಅಣ್ಣ ಕಾಲ್ ಮಾಡಿ 98% ಬಂದೈತೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಅಣ್ಣ ಅಂದರು. ಆಗ ಖುಷಿ ಆಯಿತು. ನಮ್ಮ ಸರ್ರು ಮಿಸ್ಸು ಲೆಕ್ಚರ್ಸ್ ಎಲ್ಲ ಫೋನ್ ಮಾಡಿ ಕಂಗ್ರಾಟ್ಸ್, ನಿಂದು ಚೆನ್ನಾಗಿ ಬಂದಿತ್ತು ಮಾರ್ಕ್ಸು, ತಾಲೂಕಿಗೆ ಫಸ್ಟು, ಡಿಸ್ಟ್ರಿಕ್ಟ್ ಸೆಕೆಂಡು, ಕಂಗ್ರಾಟ್ಸ್, ತುಂಬ ಖುಷಿ ಆಯಿತು ನಿನ್ನಿಂದ, ನಿಂದು ಇಷ್ಟೊಂದು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂತೆಲ್ಲ ಹೇಳಿ ಕಂಗ್ರಾಟ್ಸ್ ಹೇಳಿ ಖುಷಿಪಟ್ಟರು. ಅವರು ಮನೇಲೂ ಕೂಡ ಸ್ವೀಟ್ಸ್ ಎಲ್ಲ ಹಂಚಿ ಚೆನ್ನಾಗಿ ಸಂಭ್ರಮ ಪಟ್ಟರು ಅವರು ಕೂಡ. ಈಗ ತಾವು ಒಂದು ಕಾಡಂಚಿನ ಗ್ರಾಮದಿಂದ ನಮ್ಮ ಸರಗೂರು ಪಟ್ಟಣಕ್ಕೆ ಪ್ರತಿನಿತ್ಯ ಪ್ರಯಾಣ ಮಾಡಿ ಬಂದು ಒಂದು ಉತ್ತಮವಾದ ಒಂದು ಅಧ್ಯಯನವನ್ನು ನಡೆಸಿ ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಂಡ್ರಿ, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡ್ರಿ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರಿ. ಇದನ್ನಂತ ಕಂಡಂಥ ತಮ್ಮ ಕುಟುಂಬದವರಾಗಿರ್ಬೋದು, ತಮ್ಮ ಮನೆಯವರಾಗಿರ್ಬೋದು, ವಿಶೇಷವಾಗಿ ತಮ್ಮ ಗ್ರಾಮದವರಾಗಿರ್ಬೋದು, ಅವರಿಗೆಲ್ಲ ಎಷ್ಟು ಖುಷಿ ಆಯಿತು ತಮ್ಮ ಗ್ರಾಮದ ಮಗಳು ಈ ಥರ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ? ಹಳೆಗುಡ್ಲು ಅಂದ ತಕ್ಷಣ ಅದು ಅರಣ್ಯ ಅಂಚಿನ ಭಾಗ, ಅಲ್ಲಿಂದ ಸ್ವಲ್ಪ ಬರೋದು ಕಷ್ಟ ಸರ್ ಊರ ಕಡೆಗೆ, ಯಾಕಂದ್ರೆ ಅದು ತುಂಬಾ ತಿರ್ಮೂಲ ಇರೋದು, ಮತ್ತೆ ಬಸ್ಸು ರೆಗ್ಯುಲರ್ ಆಗಿ ಬರ್ತಾ ಇರ್ಲಿಲ್ಲ. ಅದು ಹೌದು, ತುಂಬಾ ಮಿಸ್ ಮಾಡ್ಕೊತಿದ್ನು. ಒಂದೊಂದ್ ದಿನ ಬರ್ತಾ ಇರ್ಲಿಲ್ಲ, ಅವಾಗ ಬೈಕಲ್ಲಿ ಹೋಗ್ಬೇಕಾಗಿರೋದು. ಅದರಿಂದ ಅಲ್ಲಿಂದ ದಿನ ಮತ್ತೆ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಸಂಜೆ ಹೊತ್ತು ಕೂಡ ಎಲ್ಲೆಲ್ಲೂ ಮಿಸ್ ಆಗ್ತಿತ್ತು. ಒಂದು 7 ಗಂಟೆ ಆಗೋದು, ಒಂದೊಂದ್ ದಿನ ಹೋಗೋದು ಮನೆಗೆ. ಅಲ್ಲಿಂದ ಶ್ರಮ ಪಟ್ಟು ನಮ್ಮೂರಲ್ಲೂ ಕೂಡ ತುಂಬಾ ಎಲ್ಲ ಖುಷಿ ಪಟ್ರು. ಎಲ್ಲ ಸ್ಟೇಟಸ್ಸು ಅಲ್ಲೆಲ್ಲ ಹಾಕೊಂಡು ಸ್ಟೋರೀಸ್ಗೆಲ್ಲ ಹಾಕೊಂಡು ಕಂಗ್ರಾಟ್ಸ್ ಹೇಳಿ ಮನೆಗೂ ಬಂದಿದ್ರು ಸುಮಾರು ಜನ. ಮತ್ತೆ ಸರ್ ಲೆಕ್ಚರ್ಸು ಎಲ್ಲೆಲ್ಲಿಂದೋ ಕಾಲ್ ಬಂದಿದ್ದೋ ಕಂಗ್ರಾಟ್ಸ್ ಅಂತ ಹೇಳಿ, ನಮ್ಮ ಸಂಬಂಧಿಕರು ಎಲ್ಲ ಕಾಲ್ ಮಾಡಿ ವಿಶ್ ಮಾಡಿದ್ರು ನನಗೆ. ಕಾಲೇಜಿಗೆ ತಮ್ಮನ್ನು ಆಹ್ವಾನಿಸಿದ್ರ ಈ ಥರ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಜೊತೆ ಯಾವ ಥರ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಕಾಲೇಜಲ್ಲಿ? ಹೌದು, ನಾನು ಹೋಗಿದ್ದೆ, ಹೋಗಿ ಮಾತಾಡ್ಸ್ಕೊಂಡು ಅವರು ಕೂಡ ಸ್ವೀಟ್ ಕೊಟ್ಬಿಟ್ಟು ಬಂದೆ. ಅವರು ಖುಷಿ ಪಟ್ಟರು. ನಮ್ಮ ಪ್ರಿನ್ಸಿಪಲ್ ಕೂಡ ನೀನು ಚೆನ್ನಾಗಿ ತೆಗ್ದಿದ್ದೆ ಕಣೋ, ನಿಂದು ಇಷ್ಟೊಂದು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಚೆನ್ನಾಗಿ ಬಂದೈತೆ ಮಾರ್ಕ್ಸು, ಕಂಗ್ರಾಟ್ಸ್ ಅಂತೇಳಿ ಖುಷಿ ಪಟ್ಟರು ಅವರು. ತಾವು ಒಂದು ಈ ದ್ವಿತೀಯ PUC ಪರೀಕ್ಷೆ ಕಲಾ ವಿಭಾಗದಲ್ಲಿ ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರೋಂಥದ್ದು ನಮ್ಮ ತಾಲೂಕಿನ ವಿದ್ಯಾರ್ಥಿಯಾಗಿ ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಅದರಿಂದ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಿದ್ರೆ ಈಗ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಒಂದು ಉನ್ನತ ಮಟ್ಟದಲ್ಲಿ, ಒಂದು ಉನ್ನತ ಶ್ರೇಣಿಯಲ್ಲಿ ತಾವು ಪಾಸ್ ಆದ್ರಿ. ತಮ್ಮ ಮುಂದಿನ ಭವಿಷ್ಯದ ಗುರಿಗಳು ಏನೇನಿದೆ, ಆ ಗುರಿಯನ್ನು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಗುರಿ ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ KS ಅಥವಾ AS ಮಾಡ್ಬೇಕಂತ ಹೇಳಿ ಆಸೆ ಇತ್ತು. ಬಟ್ ಇವಾಗ KS ಮಾಡೋಣ ಅಂತೇಳಿ ಪ್ರಯತ್ನ ಮಾಡಲಿಕ್ಕೋಸ್ಕರ ಅದಕ್ಕೆ ಕಲಾ ವಿಭಾಗ ಆಯ್ಕೆ ಮಾಡಿ, ನಂತರ ಈಗ BAದಲ್ಲಿ HE ಅಥವಾ HEPS ಕೋರ್ಸ್ ತಗೊಂಡು ಕ್ಲೀನಾಗಿ ಓದ್ಕೊಂಡು KSಗೂ ಕೂಡ ತಯಾರಿ ನಡೆಸಿ ನೆಕ್ಸ್ಟ್ ಪರೀಕ್ಷೆ ಬರೀಬೇಕು, ಡಿಗ್ರಿ ಆದ ತಕ್ಷಣ ಹೋಗಿ ಬರೀಬೇಕು ಅಂತ ಒಂದು ಗುರಿ ಐತೆ. ಅದನ್ನು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಮುಂದೆ. ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪ್ರಸ್ತುತ ದಿನಗಳಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳಿಗೆ ಈ ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು, ಅದು SSLC ಪರೀಕ್ಷೆ ಆಗಿರ್ಬೋದು, ದ್ವಿತೀಯ ಪರೀಕ್ಷೆ ಆಗಿರ್ಬೋದು, ಇನ್ಯಾವುದೇ ಒಂದು ಪರೀಕ್ಷೆಯನ್ನು ಉನ್ನತ ಮಟ್ಟದಲ್ಲಿ ಎದುರಿಸಿ ಒಂದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕು ಅಂದರೆ ತಾವು ಅನುಸರಿಸಿದಂಥ ಕ್ರಮಗಳ ಅನುಭವದ ಪ್ರಕಾರ ಹೇಗೆಲ್ಲ ಒಂದು ಅಧ್ಯಯನವನ್ನು ನಡೆಸಿದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅಂತ ಕುರಿತು ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಮುಂಬರುವಂಥ ವಿದ್ಯಾರ್ಥಿಗಳಿಗೆ? ಕ್ಲೀನಾಗಿ ಓದಬೇಕು. ಒಂದ್ಸಲ ಓದಕ್ಕೆ ಹಿಡಿದ್ರೆ ಅದನ್ನ ಕ್ಲೀನಾಗಿ ಓದಬೇಕು. ಅಂದರೆ ಅದು ಮತ್ತೆ ಮರ್ತೋಗ್ಬಾರ್ದು ನಮಗೆ. ಆ ರೀತಿ ಓದಿದಾಗ ನಮ್ಮ ತಲೆಯಲ್ಲಿ ಉಳ್ಕೋಬೇಕು. ಅದು ಮತ್ತೆ ತೇಲ್ಸ್ಕೊಂಡೋಗೋದು ಓದ್ದೆ ಆ ರೀತಿ ಮಾಡಿದೆ. ಕ್ಲೀನಾಗಿ ಓದೋದ್ರಿಂದ ನಮಗೆ ತುಂಬ ನೆನಪಿರೋದ್ರಿಂದ ಬರೀಬೋದು ಕ್ಲೀನಾಗಿ ಹೋಗಿ ಎಕ್ಸಾಮ್ಸಲ್ಲಿ. ಮತ್ತು ನಿಮ್ಗೆ ಇಷ್ಟ ಬಂದದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಯಾರ್ದೋ ಅಪ್ಪ ಅಮ್ಮಂದು ಅಥವಾ ಸಂಬಂಧಿಕರು ಯಾರೋ ಹೇಳಿದ್ರು ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ನಮ್ಗೇನು ಇಷ್ಟ, ನಮ್ಮ ಮುಂದಿನ ಭವಿಷ್ಯಕ್ಕೆ ಏನು ಉಪಯೋಗ ಆಗುತ್ತೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಇನ್ನು ಫೋನ್ ಸ್ವಲ್ಪ ಕಡಿಮೆ ಮಾಡಬೇಕು. ನಾನು ಕೂಡ ಫೋನ್ ತುಂಬ ನೋಡ್ತಿದ್ದೆ. ಎಕ್ಸಾಮ್ ಟೈಮ್ಸಲ್ಲಿ ಕಡಿಮೆ ಮಾಡಿದೆ. ಫೋನ್ ತುಂಬ ಅಪಾಯ. ಅದು ನಾವು ಕಡಿಮೆ ನೋಡಿ ಶ್ರಮ ಹಾಕಿ ಸ್ವಲ್ಪ ನಿದ್ದೆಯಿಂದ ಎದ್ದು 5 ಗಂಟೆ ಅಥವಾ 4 ಗಂಟೆಗೆ ಎದ್ದು 12 ಗಂಟೆ ಮಲ್ಕೊಂಡು ಒಂಚೂರು ಶ್ರಮ ಪಟ್ಟರೆ ಮುಂದೆ ಖುಷಿ ಪಡ್ಬೋದು ಅಂತ ಹೇಳ್ತೀನಿ. ಈಗ ಒಟ್ಟು ತಮ್ಮದು 600ಕ್ಕೆ 590 ಅಂಕಗಳು ಬಂದಿದೆ. ಅತಿ ಹೆಚ್ಚು ಯಾವ ವಿಷಯದಲ್ಲಿ ಅಂಕಗಳನ್ನು ಪಡ್ಕೊಂಡಿದ್ದೀರಿ? ನಾನು ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಕನಾಮಿಕ್, ಹಿಸ್ಟ್ರಿ ಅಷ್ಟರಲ್ಲೂ ಔಟ್ ಆಫ್ 4 ಬಂದೈತೆ. ಇಂಗ್ಲೀಷ್ ಮತ್ತೆ ಕನ್ನಡದಲ್ಲೇ ಲ್ಯಾಂಗ್ವೇಜಸಲ್ಲೇ 10 ಮಾರ್ಕ್ಸ್ ಹೋಯ್ತು ಅಷ್ಟೇ. ಇನ್ನು 4 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡಿದ್ದೀವಿ. ಹೌದು ಸರ್. ಇದಂತೂ ಭಾಳ ಖುಷಿಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಸಾಕಷ್ಟು ವಿಚಾರಗಳನ್ನು ತಮ್ಮ ಒಂದು ದ್ವಿತೀಯ PUC ಪರೀಕ್ಷೆ ಯಶಸ್ಸಿನ ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಸಮುದಾಯದ ಜನತೆಗಾಗಿರ್ಬೋದು ಈ ಕಾರ್ಯಕ್ರಮದ ಮುಖಾಂತರ ಏನು ಕೇಳೋದಕ್ಕೆ ಇಷ್ಟಪಡ್ತೀರಾ?
ಥ್ಯಾಂಕ್ ಯು. ಇಷ್ಟೊಂದು ಕಾಲ್ ಮಾಡಿ ಇಲ್ಲಿ ಕರೆಸ್ಕೊಂಡು ಇಷ್ಟೊಂದು ಮಾತಾಡಿಸಿ ನನ್ನ ಕರೆಸಿದ್ದಕ್ಕೆ. ಇನ್ನು ಕೇಳೋರು ನಾನು ಅವ್ರ ಇಷ್ಟ ಬಂದೈತನೇ ಆಯ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರ್ಬೇಕು ಭವಿಷ್ಯ ಮುಂದಕ್ಕೆ. ಆ ರೀತಿ ಪೋಷಕರು ಅವ್ರ ಇಷ್ಟ ಬಂದ ತಗೊಳಕ್ ಬಿಡ್ಬೇಕು ಅವ್ರಿಗೆ, ಇಲ್ಲಾಂದರೆ ಅವರು ಸ್ವಲ್ಪ ಬೇಜಾರಾಗ್ಬೋದು ಅವ್ರಿಗೆ. ಆದ್ರೂ ಅವರು ಅವರ ಒಂದು ಆಲೋಚನೆಗಳನ್ನ ಮಕ್ಕಳ ಮೇಲೆ ಏರ್ದೆ ಅವ್ರದ್ದೇ ಆಲೋಚನೆಗಳನ್ನ ಆಯ್ಕೆ ಮಾಡ್ಕೊಳಕ್ ಬಿಟ್ಟು ಅವರು ಸಪೋರ್ಟ್ ಮಾಡಬೇಕು ಎಲ್ಲ ರೀತಿಲೂ ಕೂಡ. ಅವ್ರಿಗೆ ಮೆಂಟಲ್ ಆಗಿ ಸ್ವಲ್ಪ ಸ್ಟ್ರೆಸ್ ಕೊಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಪಲ್ಲವಿಯವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ದ್ವಿತೀಯ PUC ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಳ್ಳೋದ್ರ ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ ಅನುಭವ ಆಗಿರ್ಬೋದು, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ, ಓದಿನ ಮೇಲಿನ ತಮ್ಮ ಶ್ರದ್ಧೆ, ಇದಕ್ಕೆಲ್ಲ ಕಾಲೇಜು ಉಪನ್ಯಾಸಕರ ಸಹಕಾರ, ಕುಟುಂಬದ ಸಹಕಾರ ಆಗಿರ್ಬೋದು, ಈ ಎಲ್ಲ ಒಂದು ಸಹಕಾರವನ್ನು ಒಳಗೊಂಡಂತೆ ತಮ್ಮ ಒಂದು ಓದಿನ ಪರಿಶ್ರಮದ ಮೂಲಕ ಈ ಒಂದು ಸ್ಥಾನದಲ್ಲಿ ತಾವು ಕೂತಿರುವಂಥ ಅನುಭವ ಆಗಿರ್ಬೋದು, ಮುಂಬರುವಂಥ ತಮ್ಮ ಭವಿಷ್ಯದ ಗುರಿಗಳಾಗಿರ್ಬೋದು, ಹಾಗೆಯೇ ಮುಂದೆ ಯಾವುದೇ ರೀತಿಯಾದ ಒಂದು ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳು ಏನೆಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ಆ ಪರೀಕ್ಷೆಯಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಹಾಗೂ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ PUC ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಗಳಿಸಿ ಸರಗೂರು ತಾಲೂಕಿಗೆ ಪ್ರಥಮ ಹಾಗೂ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸರಗೂರು ಪಟ್ಟಣದ JSS ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹಾಗೂ ಸರಗೂರು ತಾಲೂಕು ಹಳೆಯ ಗುಡಿಲು ಗ್ರಾಮದ ನಿವಾಸಿಯಾದಂತಹ ಕುಮಾರಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.